ಸ್ನೇಹಿತರೆ ನಮಸ್ಕಾರ. ನಾನು ನಿಮ್ಮ ರಾಕೇಶ್ ಆರುಂಡಿ. ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರದಲ್ಲಿ ಇಡೀ ಸಮಾಜವೇ ತಲೆ ತಗ್ಗಿಸುವಂಥ ಭೀಕರ ಘಟನೆಯೊಂದು ತಡವಾಗಿ ಬೆಳಕಿಗೆ ಬರ್ತಾ ಇರೋದು. 1 ವರ್ಷದ ಹಿಂದೆ ನಾಪತ್ತೆಯಾಗಿದ್ದಂಥ ಬ್ಯೂಟಿ ಪಾರ್ಲರ್ ಉದ್ಯೋಗಿ 16 ವರ್ಷದ ಯುವತಿ, ಆಕೆಯ ಮೃತದೇಹ ಸೂಟ್ ಕೇಸ್ನಲ್ಲಿ ಪತ್ತೆಯಾಗಿದೆ. PGಯಲ್ಲಿ ನಡೆದಿದ್ದಂಥ ಒಂದು ಸಾವನ್ನು ಮುಚ್ಚಿ ಹಾಕಲಿಕ್ಕೆ ಆ ಒಂದು ಮೃತದೇಹವನ್ನು ಸೂಟ್ ಕೇಸ್ಗೆ ತುರುಕಿ ಮಾವಿನಗುಂಡಿ ಅರಣ್ಯದ ಪ್ರಪಾತಕ್ಕೆ ಎಸೆದಿದ್ದಂಥ PG ಮಾಲಕಿ ಸೌಭಾಗ್ಯ ಮತ್ತು ಆಕೆಯ ಪತಿ ಸೇರಿದಂತೆ 4 ಕಿರಾತಕರನ್ನ ಪೊಲೀಸ್ನವರು ಜೈಲಿಗಟ್ಟಿದ್ದಾರೆ. ಅಸಲಿಗೆ ಆ PGಯಲ್ಲಿ ಅವತ್ತು ನಡೆದಿದ್ದಾದರೂ ಏನು, ಈ ಭೀಕರ ಕೃತ್ಯ 1 ವರ್ಷದ ನಂತರ ಬಯಲಾಗಿದೆ ಹೇಗೆ, ಅದೆಲ್ಲವನ್ನು ಕೂಡ ತುಂಬ ಡೀಟೇಲ್ಡಾಗಿ ನೋಡ್ತಾ ಹೋಗೋಣ. ಸ್ನೇಹಿತರೆ, ತುಂಬ ರೋಚಕವಾದಂಥ ಘಟನೆ ಇದು. 1 ವರ್ಷದ ಹಿಂದೆ ಶಿಕಾರಿಪುರದಲ್ಲಿ ನಡೆದಿದ್ದಂಥ ನಿಗೂಢವಾದಂಥ ನಾಪತ್ತೆ ಪ್ರಕರಣ. ಇದನ್ನು ತನಿಖೆ ನಡೆಸ್ತಾ ಇದ್ದಂಥ ಪೊಲೀಸರಿಗೆ ಬೆಚ್ಚಿ ಬೀಳಿಸುವಂಥ ಸತ್ಯಾಂಶಗಳು ಬೆಳಕಿಗೆ ಬರ್ತಾ ಇರೋದು. PGಯಲ್ಲಿ ಕೆಲಸಕ್ಕೆ ಸೇರಿಕೊಂಡಿದ್ದಂಥ ಯುವತಿ ತನ್ನ ಪ್ರಾಣವನ್ನು ತಾನೇ ಕಳೆದುಕೊಳ್ತಾಳೆ. ಅದರಿಂದ ತಮಗೆ ಕೆಟ್ಟ ಹೆಸರು ಬರುತ್ತೆ ಅನ್ನೋ ಭಯದಿಂದ ಆ ಒಂದು ಮೃತದೇಹವನ್ನು ಸೂಟ್ಕೇಸ್ಗೆ ತುಂಬಿ ಪ್ರಪಾತಕ್ಕೆ ಎಸೆದು ಬಂದಿದ್ದಂಥ ಈ ಕರಾಳ ಕತೆ ಈಗ ಬರೋಬ್ಬರಿ 1 ವರ್ಷದ ನಂತರ ಎಲ್ರಿಗೂ ಕೂಡ ಗೊತ್ತಾಗ್ತಾ ಇರೋದು. ನೋಡಿ, ಭೀಕರವಾದಂಥ ಸಾಕ್ಷ್ಯ ನಾಶ ಮಾಡಲಿಕ್ಕೆ ಪ್ರಯತ್ನ ಪಟ್ಟಂಥ ಆರೋಪದ ಹಿನ್ನೆಲೆಯಲ್ಲಿ ಶಿಕಾರಿಪುರ ತಾಲೂಕಿನ ಇಟಗಿಹಳ್ಳಿಯ BJP ಮುಖಂಡ ಹಾಗೂ ಬಂಜಾರ ಸಮಾಜದ ತಾಲೂಕು ಅಧ್ಯಕ್ಷರಾಗಿರ್ತಕ್ಕಂಥ ಗಂಗಾನಾಯ್ಕ, ಆತನ 2ನೇ ಪತ್ನಿ ಸೌಭಾಗ್ಯ ಅಲಿಯಾಸ್ ಭಾಗ್ಯಶ್ರೀ, ಸೋಗಿಲು ಗ್ರಾಮದ ರಂಜಿತಾ ಮತ್ತು ಪ್ರಿಯಾನಾಯಕ್ ಎಂಬ 4ರನ್ನು ಈಗ ಪೊಲೀಸ್ನವರು ಹೆಡೆಮುರಿ ಕಟ್ಟಿದ್ದಾರೆ. ಬಂಧಿತ ಗಂಗಾನಾಯಕ್ ಮುದ್ದನಹಳ್ಳಿ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷ ಕೂಡ ಆಗಿದ್ದಾನೆ. ನೋಡಿ, ಮೃತಪಟ್ಟಂಥ ಬಾಲಕಿ ಸಂಗೀತಾಗೆ ಒಂದು ಕಡೆ ಅನಾಥ ಭಾವ, ಕುಟುಂಬದಲ್ಲಿ ಆ ರೀತಿಯಾಗಿ ಆರ್ಥಿಕವಾದಂಥ ಪರಿಸ್ಥಿತಿ ಕೂಡ ಚೆನ್ನಾಗಿಲ್ಲ, ಹೇಳಿಕೊಳ್ಳುವಂಥ ಕುಟುಂಬ ಕೂಡ ಅಲ್ಲ, ಮೊದಲೇ ತಾಯಿ ಕೂಡ ಇಲ್ಲ. ಇನ್ನು ಒಂದು ಕಡೆ ತಂದೆಯಾದರೂ ಆಸರೆ ಆಗ್ತಾನೆ ಅಂದರೆ ತಂದೆಯೂ ಕೂಡ ಚೆನ್ನಾಗಿ ನೋಡ್ಕೊಳ್ದೆ ಕುಡ್ಕೊಂಡು ಬಂದು ಕೀಟ್ಲೆ ಮಾಡೋದು, ತಲೆಹಟೆ ಮಾಡೋದು, ಈ ರೀತಿಯಾಗಿ. ಹಾಗಾಗಿ ಈ ಒಂದು ಸಂಗೀತ ಏನು ಮಾಡ್ತಾಳೆ, ತಾನೇ ತನ್ನ ಜೀವನವನ್ನು ನೋಡಿಕೊಳ್ಬೇಕು, ಸರಿಯಾಗಿ ನಡೆಸ್ಕೊಂಡು ಹೋಗಬೇಕು ಅನ್ನೋ ಥರದಲ್ಲಿ ಶಿಕಾರ್ಪುರಕ್ಕೆ ಬಂದು ಕೆಲಸವನ್ನು ಹುಡುಕೋ ಪ್ರಯತ್ನವನ್ನು ಮಾಡ್ತಾಳೆ. ಆಗ PG ಮಾಲೀಕತ್ವವನ್ನು ವಹಿಸ್ಕೊಂಡಿದ್ದಂಥ ಸೌಭಾಗ್ಯ ಕೆಲಸ ಕೊಟ್ಟು ಆ ಬಾಲಕಿಯನ್ನು ತನ್ನ ಮಗಳಂತೆ ಸಾಕಿ ಸಲಹುತ್ತಾಳೆ. 8ನೇ ತರಗತಿಯ ನಂತರ ಓದು ನಿಲ್ಲಿಸಿದಂಥ ಸಂಗೀತ ಇದೇ PGಯಲ್ಲಿ ಕೆಲಸವನ್ನು ಶುರು ಮಾಡ್ಕೊಳ್ತಾಳೆ. ಸ್ನೇಹಿತರೆ, 2025 ಮೇ 18ರಂದು ಇದೇ PGಯಲ್ಲಿದ್ದಂಥ ರಂಜಿತಾ ಎಂಬಾಕೆಯೊಂದಿಗೆ ಈ ಯುವತಿ ಸಂಗೀತ ನಡುವೆ ಜಗಳ ಆಗುತ್ತಂತೆ. ಅಂದರೆ ಸಂಗೀತ ಎಲ್ಲರ ಹತ್ರ ಒಬ್ಬರ ಮೇಲೊಬ್ಬರು ಚಾಡಿ ಹೇಳ್ಕೊಂಡು ಬರ್ತಾ ಇದ್ದಾಳೆ. ಕೆಳಗಿರ್ತಕ್ಕಂಥ ಅಂದರೆ PG ಕೆಳಗಿರ್ತಕ್ಕಂಥ ಬ್ಯೂಟಿ ಪಾರ್ಲರ್ನಲ್ಲೂ ಕೂಡ ಈಕೆ ಚಾಡಿ ಹೇಳಿ ಎಲ್ಲರ ಮರ್ಯಾದೆಯನ್ನು ಕೂಡ ತೆಗಿತಾ ಇದ್ದಾಳೆ ಅಂಥೇಳಿ ತೀವ್ರವಾಗಿ ಹೆದರಿಸಿ ಮಾನಸಿಕವಾಗಿ ಮತ್ತು ಒಂದಿಷ್ಟು ದೈಹಿಕವಾಗಿಯೂ ಕೂಡ ಆಕೆಗೆ ಹೊಡೆದು ಬಡ್ದು ಮಾಡಿ ಭಾಳ ಚಿತ್ರಹಿಂಸೆನ ಕೊಟ್ಟಿದ್ದರಂತೆ. ಇದರಿಂದ ತೀವ್ರ ಮನನೊಂದಂಥ ಸಂಗೀತ PGಯ ಒಂದು ಕೊಠಡಿ ಒಳಗೆ ಹೋಗಿ ಉರುಳಿಗೆ ತನ್ನ ಕೋಳನ್ನು ಒಡ್ಡಿ ತನ್ನ ಪ್ರಾಣವನ್ನು ತಾನು ಕಳೆದುಕೊಂಡು ಬಿಡ್ತಾಳೆ. ಇಲ್ಲಿಂದ ಅಸಲಿ ಕತೆ ಸ್ಟಾರ್ಟ್ ಆಗುತ್ತೆ. ನೋಡಿ, ಹೆಜ್ಜೆ ಹೆಜ್ಜೆಗೂ ನಿಗೂಢತೆ. ಯಾವಾಗ ತನ್ನ ಪ್ರಾಣವನ್ನು ತಾನೇ ಕಳೆದುಕೊಂಡ್ಬಿಟ್ಲೋ ಸಂಗೀತ, ಇವರೆಲ್ಲರೂ ಕೂಡ PGಯ ಮಾಲೀಕರಿರ್ಬೋದು, ಅವರೆಲ್ಲರೂ ಸ್ನೇಹಿತರಿರ್ಬೋದು, ಗಾಬರಿ ಆಗಿಬಿಡ್ತಾರೆ. ಏನು ಮಾಡಬೇಕು ಈ ಕ್ಷಣದಲ್ಲಿ, ತಲೆ ಓಡೋದಿಲ್ಲ. ಏನಾದರೂ ಮಾಡಿದ್ದನ್ನು ಮುಚ್ಚಿ ಹಾಕ್ಬೇಕಲ್ವಾ. ಪೊಲೀಸರಿಗೆ ವಿಷಯ ತಿಳಿಸಿದರೆ ಒಂದು PG ಕೆಟ್ಟ ಹೆಸರು ಬರುತ್ತೆ, ನಾವೆಲ್ಲರೂ ಕೂಡ ಲಾಕ್ ಆಗಿಬಿಡ್ತೀವಿ, ನಾವೇ ಏನೋ ಈ ರೀತಿಯಾಗೇನೋ ಆಕೆಗೆ ಕಿರುಕುಳ ಕೊಟ್ಟಿದ್ದೀವಿ ಅನ್ನೋ ಥರದ್ದು ಗೊತ್ತಾಗಿಬಿಡುತ್ತೆ. ಹಾಗಾಗಿ ನೆಕ್ಸ್ಟ್ ಇಲ್ಲಿ PGಗೆ ಬರೋರು ಕೂಡ ತುಂಬ ಹೆದರ್ತಾರೆ, ಈ ಥರದೊಂದು ಘಟನೆ ಆಗಿತ್ತು ಅಂತ ಹೇಳಿ ಈ 4 ಜನ ಆರೋಪಿಗಳು ಭೀಕರವಾದಂಥ ಪ್ಲ್ಯಾನನ್ನು ರೂಪಿಸ್ತಾರೆ. ಅದಕ್ಕೋಸ್ಕರ ಬಾಲಕಿಯ ಈ ಒಂದು ಶವವನ್ನು ಯಾರಿಗೂ ತಿಳಿಯದಂತೆ ಗೌಪ್ಯವಾಗಿ ವಿಲೇವಾರಿ ಮಾಡಲಿಕ್ಕೆ ನಿರ್ಧಾರವನ್ನು ಕೂಡ ಮಾಡ್ತಾರೆ. ಅಂದರೆ ಒಂದು ದೊಡ್ಡ ಸೂಟ್ ಕೇಸನ್ನು ತರೋದು, ಅದರೊಳಗೆ ಇಟ್ಟು ಅದನ್ನು ಬಂದ್ ಮಾಡೋದು, ಬಳಿಕ ಆ ಸೂಟ್ ಕೇಸನ್ನು ಕಾರ್ನಲ್ಲಿ ಇಟ್ಕೊಂಡು ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಾಪುರ ತಾಲೂಕಿನ ಮಾವಿನಗುಂಡಿ ಅಂತ ಇದೆ, ಅಂದರೆ ಜೋಗ ಜಲಪಾತದ ಸಮೀಪ ಒಂದು ಪ್ಲೇಸ್ ಬರುತ್ತೆ, ಆ ಜಾಗಕ್ಕೆ ತೆಗೆದುಕೊಂಡು ಹೋಗಿ ಅಲ್ಲಿನ ಪ್ರಪಾತದ ಅಜ್ಞಾತ ಸ್ಥಳದಲ್ಲಿ ಎಸೆದು ಯಾರಿಗೂ ತಿಳಿದಂತೆ ವಾಪಸ್ ಬರ್ತಾರೆ. ಈ ಘಟನೆ ನಡೆದು 1 ವರ್ಷದವರೆಗೂ ಕೂಡ ಬಾಲಕಿ ಜೀವಂತವಾಗಿದ್ದಾಳೆ ಅಂತ ಹೇಳಿ ಇವರು ನಂಬಿಸ್ಲಿಕ್ಕೆ ದೃಶ್ಯಂ ರೀತಿಯ ಪ್ಲ್ಯಾನ್ ಕೂಡ ಮಾಡ್ತಾರೆ. ಅಂದರೆ ಮೊಬೈಲ್ ಫೋನನ್ನು ಯಾರಿಗೂ ಸಿಗದಂತೆ ಬಚ್ಚಿಡ್ತಾರೆ. ನೋಡಿ, ಕಳೆದ 1 ವರ್ಷದಿಂದ ಯಾರಿಗೂ ಕೂಡ ತಿಳಿದಂಥ ಈ ರಹಸ್ಯ ಇತ್ತೀಚೆಗೆ ಒಂದು ಘಟನೆಯಿಂದ ತಿಳಿದು ಬಿಡುತ್ತೆ. ಅದೇನು ಅಂದರೆ, ಈ ಆರೋಪಿಗಳಿರ್ತಾರಲ್ವ ರಂಜಿತಾ ಮತ್ತು ಪ್ರಿಯಾನಾಯಕ್, ಇವರಿಬ್ಬರ ನಡುವೆ ವೈಯಕ್ತಿಕವಾದಂಥ ಜಗಳ ನಡೀತಾ ಇತ್ತಂತೆ.
ಜಗಳ ನಡೀತಾ ಇರಬೇಕಾದ್ರೆ ಆ ವೈಯಕ್ತಿಕ ಜಗಳಗಳೇ ಕೆಲವೊಂದು ರಹಸ್ಯಗಳನ್ನು ಹೊರ ಹಾಕಿಬಿಡುತ್ತೆ. ನೋಡಿ, ಇವ್ರು ಮಾಡಿರೋದು ಅದೇ ಎಡವಟ್ಟೆ. ಅವರಿಬ್ಬರ ನಡುವೆ ಜಗಳ ಮಾಡ್ಕೊಳ್ತಾ ಇರ್ಬೇಕು, ನೀನು ಅಂಥೋಳು ಇಂಥೋಳು ನೀನು ಅಂಥೋನು ಅನ್ನೋ ಥರದ ಬರದಲ್ಲಿ ಇರೋ ಸತ್ಯವನ್ನು ಹೊರ ಹಾಕಿಬಿಟ್ಟಿದ್ದಾರೆ. ಕಳೆದ ಶುಕ್ರವಾರ ಇದೇ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಶಿಕಾರಿಪುರ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಆ ಬಾಲಕಿ ನಾಪತ್ತೆಯಾಗಿರುವ ಬಗ್ಗೆ ಅಫಿಷಿಯಲಾಗಿ ಒಂದು ಮಿಸ್ಸಿಂಗ್ ಕಂಪ್ಲೇಂಟ್ ರಿಜಿಸ್ಟರ್ ಆಗುತ್ತೆ. ಪೊಲೀಸ್ನವರು ತನಿಖೆ ನಡೆಸಿ ಕೊನೆಯದಾಗಿ ಆ ಬಾಲಕಿ ಜೊತೆ ಮಾತನಾಡಿದಂಥ ರಂಜಿತಾಳನ್ನು ಕರ್ಕೊಂಡು ಬಂದು ತೀವ್ರವಾಗಿ ವಿಚಾರಣೆ ನಡೆಸ್ತಾರೆ. ಆಗ ಬೆಚ್ಚಿ ಬೀಳಿಸುವಂಥ ಅಸಲಿ ಸತ್ಯ ಬಾಯ್ಬಿಡ್ತಾಳೆ. ತಕ್ಷಣಕ್ಕೆ ಕಾರ್ಯಪ್ರವೃತ್ತರಾದಂಥ ಪೊಲೀಸರು ಪ್ರಕರಣವನ್ನು ದಾಖಲಿಸ್ಕೊಂಡು ನೆಕ್ಸ್ಟು ಅವರು 4 ಜನರನ್ನು ಕರ್ಕೊಂಡು ಬಂದು ಹೆಡೆಮುರಿ ಕಟ್ಟಿರೋದು. ನೋಡಿ, ಪೊಲೀಸ್ನವರು ತನಿಖೆ ನಡೆಸ್ತಾ ಇರಬೇಕಾದ್ರೆ ಯಾಕೆ ನಾನು ಅಚ್ಚರಿಯಾದಂಥ ಅಂಶಗಳು ಕೂಡ ಸಿಗ್ತಾ ಇತ್ತು ಅಂದರೆ, ಕೇವಲ ಒಂದು ಮರ್ಯಾದೆ ಗಂಜಿ, ಇನ್ನೊಂದು ತಮ್ಮ ಮಾಲೀಕತ್ವದ PGಗೆ ಕೆಟ್ಟ ಹೆಸರು ಬರುತ್ತೆ ಅನ್ನೋ ಒಂದು ಕಾರಣಕ್ಕೆ, ನಾವೆಲ್ಲರೂ ಕೂಡ ತಪ್ಪಿಸ್ಕೊಳ್ಬೇಕು ಅನ್ನೋ ಒಂದು ಕಾರಣಕ್ಕೆ ಈ ಎಲ್ಲರೂ ಕೂಡ ಸೇಫ್ ಆಗಿದ್ದರು. ಇಲ್ಲಿವರೆಗೂ ಕೂಡ 1 ವರ್ಷದವರೆಗೂ ಕೂಡ ಯಾರಿಗೂ ಕೂಡ 2025ರಲ್ಲಿ ನಡೆದಿರೋ ಘಟನೆ ಇದು. ನಾವಿವತ್ತು 2026ರಲ್ಲಿದ್ದೀವಿ. ಇಲ್ಲಿವರೆಗೂ ಕೂಡ ಸೈಲೆಂಟ್ ಆಗಿದ್ದಂಥ ಸತ್ಯ ಬಹಳಷ್ಟು ದಿನ ಮುಚ್ಚಿಡ್ಲಿಕ್ಕೆ ಸಾಧ್ಯವೇ ಇಲ್ಲ. ಇದಕ್ಕೆ ಸಂಬಂಧಪಟ್ಟಾಗಿ ಕೇಸ್ಗೆ ಸಂಬಂಧಪಟ್ಟಾಗಿ ಶಿವಮೊಗ್ಗದಲ್ಲಿ ಅಧಿಕೃತವಾದಂಥ ಜಂಟಿ ಸುದ್ದಿಗೋಷ್ಠಿಯನ್ನು ನಡೆಸಿ ಜಿಲ್ಲಾ ರಕ್ಷಣಾಧಿಕಾರಿಗಳಾಗಿರ್ತಕ್ಕಂಥ SP ನಿಖಿಲ್ ಅವರು ಒಂದಿಷ್ಟು ಇನ್ಫಾರ್ಮೇಷನ್ ಕೊಡ್ತಾರೆ. ನೋಡಿ, ಇದು ಇಷ್ಟು ದೊಡ್ಡ ಕ್ರಿಮಿನಲ್ ಕೇಸ್ ಆಗ್ತಾ ಇರಲಿಲ್ಲ. ಆದರೆ ಈ ಒಂದು ಮೃತದೇಹವನ್ನು ವಿಲೇವಾರಿ ಮಾಡೋ ಬರದಲ್ಲಿ ಆ ಸತ್ಯವನ್ನು ಮುಚ್ಚಿಟ್ಟು ಅವ್ರ ಕುಟುಂಬದವ್ರಿಗೆ ತಿಳಿಸಿದ್ರೆ ಮುಗ್ದೇ ಹೋಗಿಬಿಡೋದು. ಅಲ್ಲಿಗೆ ಕೇಸ್ ಮುಕ್ಕಾಲು ಭಾಗ ಸಾಲ್ವ್ ಆಗಿಬಿಡ್ತಿತ್ತೋ ಏನೋ ಗೊತ್ತಿಲ್ಲ. ಆದರೆ ಅವ್ರು ಈ ಹಂತಕ್ಕೂ ಕೂಡ ಇವರೇ ಒಂದು ರೀತಿಯಾಗಿ ಯಾವುದೋ ಸಿನಿಮಾಗಳಲ್ಲಿ ನೋಡೋ ರೀತಿಯಾಗಿ ತಪ್ಪಿಸ್ಕೊಳ್ಳೋ ಭರದಲ್ಲಿ ತಲೆಯಲ್ಲಿ ಬಂದಂಥ ಕೆಟ್ಟ ಕೆಟ್ಟ ಆಲೋಚನೆಗಳನ್ನು ಎಕ್ಸಿಕ್ಯೂಟ್ ಮಾಡಲಿಕ್ಕೆ ಹೋಗಿ ಈಗಾಗಿರೋದು. ಸದ್ಯ ಪೊಲೀಸ್ನವರು ಇವರು ಸತ್ಯ ಬಾಯ್ಬಿಟ್ಟ ಮೇಲೆ ಎಲ್ಲೋಗಿ ತೆಗೆದುಕೊಂಡು ಹೋಗಿ ಹಾಕಿದ್ರಿ ಅಂತ ಬಹಳ ರಾತ್ರಿಯೆಲ್ಲ ಒದ್ದಾಡಿಬಿಟ್ಟಿರ್ತಾರೆ ಇವರು. ಎಲ್ಲಿ ಹೋಗಿ ತೆಗೆದುಕೊಂಡು ಹಾಕೋದು, ಎಲ್ಲಿ ಬಿಸಾಕೋದು, ಎಲ್ಲಿ ಬಿಸಾಕಿದ್ರೆ ಸಿಗೋಲ್ಲ, ಎಲ್ಲಿ ಬಿಸಾಕಿದ್ರೆ ಸಿಗುತ್ತೆ, ಒಂದು ರೀತಿಯಾಗಿ ರಿಸರ್ಚ್ ನಡೆದು ಬಿಟ್ಟಿರ್ತಾರೆ. ಅದೆಲ್ಲವನ್ನು ಕೂಡ ತನಿಖೆಯಲ್ಲಿ ಹೇಳಿರ್ತಾರೆ ಅವರು. ಮಾವಿನಗುಂಡಿ ಪ್ರಪಾತದಲ್ಲಿ ಈಗ ಪೊಲೀಸ್ನವ್ರು ಹೋಗಿ ತನಿಖೆ ನಡೆಸಿದಾಗ, ಶೋಧನೆ ನಡೆಸಿದಾಗ ಆ ಕೆಲವೊಂದು ಅಸ್ಥಿಪಂಜರದ ಅವಶೇಷಗಳೆಲ್ಲವೂ ಕೂಡ ಸಿಕ್ಕಿದವಂತೆ. ಅದು ಬಾಲಕಿಯದ್ದ ಅಂತ ಕನ್ಫರ್ಮ್ ಮಾಡಿಕೊಳ್ಳಿಕ್ಕೆ FSL ರಿಪೋರ್ಟ್ಗೆ ಅವ್ರು ಕಳಿಸ್ಕೊಟ್ಟಿದ್ದಾರೆ. ಅದಾದಮೇಲೆ FSL ರಿಪೋರ್ಟ್ ಬಂದಮೇಲೆ ಅಸಲಿ ಸತ್ಯ ಏನು ಇವರಿಬ್ಬರದು ಅನ್ನೋದು ಗೊತ್ತಾಗುತ್ತೆ. ಒಟ್ಟಾರೆಯಾಗಿ ನಾನು ಹೇಳಿದ್ನಲ್ವ, ಆರಂಭದಲ್ಲಿ ಇಡೀ ಸಮಾಜ ತಲೆ ತಗ್ಗಿಸುವಂಥ ಘಟನೆ ಅಂತ ಯಾಕೆ ಹೇಳಿದೆ ಅಂದರೆ, ನಮಗೆ ಅನೇಕ PGಗಳು, ಅಲ್ಲಿನ ಮಾಲೀಕರು ಯಾಕೆ ತುಂಬ ರಕ್ಷಣೆ ಕೊಡ್ತಕ್ಕಂಥ PG ನಾವು ಹೆಣ್ಣು ಮಕ್ಕಳಿಗೆ ಹೆಚ್ಚಾಗಿ ರಕ್ಷಣೆ ಇರ್ತಕ್ಕಂಥ ಜಾಗಗಳು ಅಂತೇಳಿ ನಂಬುತ್ತಾರೆ. ಆದರೆ ಅಲ್ಲಿನ ಮಾಲೀಕರೇ ಈ ಥರದ ರಾಕ್ಷಸ ಕೃತ್ಯಕ್ಕೆ ಕೈ ಹಾಕಿರೋದಿದೆಯಲ್ಲ, ಇದು ನಿಜಕ್ಕೂ ಆತಂಕಕಾರಿ ಕೂಡ ಹೌದು ಮತ್ತು ಆಘಾತಕಾರಿ. ಸದ್ಯಕ್ಕೆ ಪೊಲೀಸ್ನವರು ಎಸ್ತಿರ್ತಕ್ಕಂಥ ಜಾಗದಿಂದ ಸಾಕ್ಷ್ಯಾಧಾರಗಳನ್ನೆಲ್ಲವನ್ನು ಕೂಡ ಕಂಪ್ಲೀಟಾಗಿ ಕಲೆ ಹಾಕ್ತಾ ಇದ್ದಾರೆ. ಒಂದು ನಾಪತ್ತೆ ಪ್ರಕರಣ ಮತ್ತು ಸಾಕ್ಷ್ಯನಾಶದ ತಿರುವು, ಇವೆಲ್ಲವುಗಳ ಆಧಾರದ ಮೇಲೆ ಕೇಸನ್ನು ದಾಖಲಿಸಿಕೊಳ್ಳಲಾಗಿದೆ. ನಿಜಕ್ಕೂ ಆಕೆಯೇ ತನ್ನ ಪ್ರಾಣವನ್ನು ಕಳೆದುಕೊಂಡಿದ್ಲ ಅನ್ನೋ ಅನುಮಾನಗಳು. ಇಲ್ಲೂ ಕೂಡ ಇನ್ನೊಂದು ಡಬಲ್ ಟ್ವಿಸ್ಟ್ ಕೂಡ ಇದೆ. ಅಥವಾ ಇವರೇ ಏನಾದರೂ ಮಾಡಿದಾರಾ, ಅದು ಇನ್ನೂ ಕರಾಳ ರಹಸ್ಯ ಅಡಗಿರೋದು. ಅದು ಪೊಲೀಸ್ ತನಿಖೆಯಿಂದ ಹೊರಗೆ ಬರಬೇಕಾಗಿದೆ. ಅದು ಇನ್ನು ಕಾದು ನೋಡೋಣ. ಹಿಂದೆ ಮುಂದೆ ಯಾರೂ ಇಲ್ಲದೆ ಇದ್ದರೆ ಎಲ್ಲೋ ಹೋಗಿ ಹೊಟ್ಟೆಪಾಡಿಗಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಹೆಣ್ಣು ಮಕ್ಕಳು ಈ ಕೇಸನ್ನು ತುಂಬ ಗಂಭೀರವಾಗಿ ತೆಗೆದುಕೊಳ್ಬೇಕಾಗತ್ತೆ. ನೋಡಿ, ಯಾರಿಗಾದರೂ ಸ್ವಲ್ಪ ರಿಲೇಟಿವ್ಸೋ, ಯಾರೋ ತುಂಬ ಹತ್ತಿರದವರು, ನಿರಂತರವಾಗಿ ಸಂಪರ್ಕದಲ್ಲಿ ಇರ್ತಕ್ಕಂಥವ್ರು, ನಾನು ಎಲ್ಲಿ ಕೆಲಸ ಮಾಡ್ತಾಯಿದ್ದೀನಿ, ಯಾರು ನನ್ನ ಜೊತೆ ಇದ್ದಾರೆ, ಅಪ್ಡೇಟ್ಸ್ಗಳು ಯಾರಿಗೂ ಗೊತ್ತಿಲ್ಲದೆ ಇದ್ದರೆ ನಿಮ್ಮ ನಡುವೆ ಜಗಳ ಬಂದಾಗ ನಿಮ್ಗೇನೋ ಆಯಿತು ಅಂದರೆ ಕೇಳೋರು ಇರೋದಿಲ್ಲ, ಹೇಳೋರು ಇರೋದಿಲ್ಲ. ಅದಕ್ಕೆ ಈ ಘಟನೆಯ ಸಾಕ್ಷಿ ಅಂತ ಹೇಳ್ತಾ, ಈ ಘಟನೆಗೆ ಸಂಬಂಧಪಟ್ಟ ಹಾಗೆ ನಿಮ್ಮ ಅಭಿಪ್ರಾಯ ಕೂಡ ಇಂಪಾರ್ಟೆಂಟ್ ಆಗುತ್ತೆ, ಅದನ್ನು ಕೂಡ ತಿಳಿಸ್ಬೋದು ಅಂತ ಹೇಳ್ತಾ ಧನ್ಯವಾದ.